ಪ್ರತಿ ಫ್ಯಾಮಿಲಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ನಾನಂತೂ ಸಾಕತ್ತಾಗಿದ್ದೀನಿ. ನೀವು ಹಾಗೆ ಇದ್ದೀರಾ ಅನ್ಕೊಂಡು ನಿಮ್ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗಾಯ್ಸ್ ಇವತ್ತಿನ ವ್ಲಾಗ್ ನಾನು ಮನೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಲವ್ ಯು ಗೈಸ್. ಗುಡ್ ಮಾರ್ನಿಂಗ್. ಹಾಗೆ ಹಾಯ್ ಪಾಪಮ್ಮ. ಗುಡ್ ಮಾರ್ನಿಂಗ್. ಗೈಸಿ ನೋಡಿ ಗೈಸಿನ ರೂಮ್ ಫ್ರೆಶ್ನರ್ ತಂದಿರೋದು ಸಕ್ಕದಾಗಿದೆ. ಇದಿತ್ತು ಯಾಕೋ ಸರಿಯಾಗಿ ವರ್ಕ್ ಆಗಲಿಲ್ಲ ಅಂತ ಇತ್ತು ಅಂತ ಇದು ಒಂದು ಒಳ್ಳೆ ವೈಫ್ ಕೊಡ್ತೈತೆ. ಇದೇನು ಪ್ರಮೋಷನ್ ಅದಕ್ಕೆ ಮುಚ್ಬಿಟ್ಟು ಬ್ರ್ಯಾಂಡ್ನ ಚೆನ್ನಾಗಿದೆ ಒಟ್ಟಿನಲ್ಲಿ. ಓಹೋ, ನಮ್ದು ನೈಟ್ ಎಲ್ಲ ನಮ್ಗೆ ನಿದ್ದೆ ಕೊಡಲ್ಲ. ಈಗ ಇವಳು ನಿಮ್ದೇ ಮಾಡ್ಕೋಬೇಕು. ಅಲ್ಲ ಪಾಪಮ್ಮ? ಮಲಗಿದ್ಲಾ? ನೋಡಿ ಗೈಸ್, ಪಾಪಮ್ಮ ಈಗ ಜಾಸ್ತಿ ಈಗ ಸ್ಟಾರ್ಟಿಂಗ್ ಅವಳು ಬಂದಾಗಿಂದನು ಇವಾಗ 1.5 ವರ್ಷ 2 ವರ್ಷ ತುಂಬಾ ಚೇಂಜ್, ಅವಳು ಚೇಂಜ್ ಕಾಣ್ತಾ ಇದೆ. ಸೊ ಮನೆ ಕ್ಲೀನ್ ಮಾಡ್ಕೊಳ್ಳೋದಾಗ್ಬೋದು, ನೋಡಿ ಬೆಳಿಗ್ಗೆ ಎದ್ದು ಟಿಫನ್ ಮಾಡೋದಾಗ್ಲಿ, ನೋಡಿ ಇಲ್ಲಿ ಬೆಳಿಗ್ಗೆ ಚಿತ್ರಾನ್ನ ಟಿಫನ್ ಮಾಡಿದ್ದಾಳೆ. ಚಿತ್ರಾನ್ನ ಇವತ್ತು ಟೇಸ್ಟಿಯಾಗಿ ಇರ್ಬೋದು ಗೈಸ್, ಐ ಡೋಂಟ್ ನೋ. ಓಕೆ, ಅದಾದ್ಮೇಲೆ ಏನೋ ಅದೇನೋ ಬೈತಾಳೆ ನನಗೆ. ಮತ್ತೆ ನೋಡಿ ಈಗ ದೇವಸ್ಥಾನಕ್ಕೂ ರೆಡಿ ಆಗ್ತಾ ಇದ್ದಾಳೆ. ದೇವಸ್ಥಾನಕ್ಕೂ ರೆಡಿ ಆಗ್ಬಿಟ್ಟು ಅವಳು ಒಂದು ದೇವಸ್ಥಾನಕ್ಕೆ ಬರ್ತಾಳ ಅಂತ. ಇವತ್ತು ಏನೋ ಹೇಳ್ತಾಳೆ ನೋಡಿ, ನನ್ನ ಬಗ್ಗೆ ಬೈತಾಳೆ. ಈಗ ಹೇಳಮ್ಮ. ನಾನ್ ಚೇಂಜ್ ಆಗ್ತೀನಿ, ನೀನ್ ಯಾಕೆ ಚೇಂಜ್ ಆಗ್ತಾ ಇಲ್ಲ? ನಾನೇನ್ ಚೇಂಜ್ ಆಗ್ಬೇಕು ಹೇಳು. ಏನ್ ಚೇಂಜ್ ಆಗ್ಬೇಕು ಅಂತ ಅಂದ್ರೆ ನಾನ್ ಕೇಳಿ ಗೈಸ್ ಕೊಡ್ಸಲ್ವ ಗೈಸ್. ಇಷ್ಟೇ ಹೆಣ್ಮಕ್ಳು ಇವಳು ಅಂತಲ್ಲ, ಹೆಣ್ಮಕ್ಳಿಗೆ ಇಷ್ಟೇ ಗಂಟೀರ್ ಕೊಡ್ಸಿದ್ರು, ಇಷ್ಟೇ ಏನೇ ತಂದ್ಕೊಟ್ರು ನನ್ಗೆ ಇನ್ನೂ ಬೇಕು ನಂಗೆ ಇನ್ನೂ ಏನೂ ಕೊಡ್ಸಿಲ್ಲ ಅಂತ ಹೆಣ್ಮಕ್ಳು. ಸೊ ಅದನ್ನ ನಾವು ಅರ್ಥ ಮಾಡ್ಕೊಬಿಟ್ಟಿದ್ದೀನಿ ಚಿಕ್ಕ ವಯಸ್ಸಲ್ಲೇನೆ. ಅದನ್ನ ನಾನು ಜಾಸ್ತಿ ತೆಗೆಯೋಕ್ ಹೋಗಲ್ಲ, ನಾನು ತಗೊಳಕ್ ಹೋಗಲ್ಲ. ಅವ್ಳಿಗೆ ಏನೇ ಕೊಡ್ಸಿದ್ರು ಅವಳು ಬೇಕು ಅಂತ ಅವಾಗ ಕೊಡಿಸ್ತಾ ಹೋಗೋದು ಅಷ್ಟೇ ಗೈಸ್. ನಮ್ದು ಲಿಯೋಗೆ ನಮ್ ಡ್ರೆಸ್ ಕೊಡಿಸ್ಬೇಕು ಅಂತ ನಾನು ಮಾತು ಕೊಟ್ಟಿದ್ದೀನಿ. ನೀವು ಡ್ರೆಸ್ ಬರೋದಿದೆ, ಡ್ರೆಸ್ ಬದಲಿಗೆ ಅವಳಿಗೆ ಪೆಡಿಗ್ರಿ ಕೊಡಿಸ್ಬೇಕು ಅಂತ ಯೋಚನೆ ಮಾಡಿ. ಪೆಡಿಗ್ರಿ ಬೇಡ ಗೈಸ್, ಪೆಡಿಗ್ರಿ ಸುಮ್ಮನೆ ಅದೇ ಹ್ಯಾಬಿಟ್ ಆಗ್ಬಿಡ್ತಾಳೆ. ಹೆಂಗ್ ಊಟ ಮಾಡ್ಕೊಂಡಿದ್ದಾಳೆ ಇವಾಗ. ಸೊ ರೈಸ್ ಜೊತೆಗೆ ಅದನ್ನ ಹಾಕ್ತೀನಿ ಅಂತ. ಹೌದಾ ಗೈಸ್, ಕಮೆಂಟ್ ಮಾಡಿ ಪೆಡಿಗ್ರಿ ಜೊತೆ ರೈಸ್ ಜೊತೆ ಅವಳಿಗೆ ಪೆಡಿಗ್ರಿ ಹಾಕಿದ್ರೆ ಬರ್ತಿದ್ಯೋ ಇಲ್ವೋ ಅಂತ. ನೀವು ಯಾರು ಪೆಟ್ ಲವರ್ಸ್ ಸಾಕ್ತಾ ಇದ್ರೆ ಮರಿ ಹುಡುದಪ್ಪ ಆಗುತ್ತೆ. ನೋಡೋಣ, ನೀವು ಕಮೆಂಟ್ ಮಾಡಿ ಗೈಸ್. ನೀವೇನಾದ್ರು ಕಮೆಂಟ್ ಮಾಡಿದ್ರೆ ಪೆಟ್ ಲವರ್ಸ್ ಪೆಟ್ಸ್ ಸಾಕ್ತಿದ್ರೆ ಯಾರು ಕಮೆಂಟ್ ಮಾಡಿದ್ರೆ ಪಕ್ಕ ಇವಳಿಗೆ ಫಿಕ್ಸ್. ಏನಮ್ಮ ಏನಂದಲ್ಲ ಹೇಳಿಗ? ಕಮೆಂಟ್ ಮಾಡಿ ಪ್ಲೀಸ್ ಇದ್ದಾಳೆ ಗೈಸ್. ಆಮೇಲೆ ಇವನ್ ಪಾಂಡಂಗೆ ಏನ್ ಕೊಡ್ಸೋಣ ನಾವು? ಪಾಂಡಂಗೆ ಏನಿಲ್ಲ, ಸುಮ್ಮನೆ ಗೈಸ್, ಇವನು 0 ಇನ್ವೆಸ್ಟ್ಮೆಂಟ್ ಗೈಸ್. ಇವನು ಶಿಸ್ತಾಗಿ ಅವಳಿಗೆ ಇಷ್ಟ ಆಗೋದು. ಇವನು ಒಬ್ಬ ಸೈಲೆಂಟ್ ಆಗಿ ಇಲ್ಲಿ ಕುತ್ಕೊಬಿಡ್ತಾನೆ. ಹಿಂಗಿಲ್ಲ ಹೊಡಿತಾಳೆ. ಇಷ್ಟು ಕೋಪ ಐತ ನನ್ನ ಮೇಲೆ. ಅಪ್ಪ ನೋಡಿ ಗೈಸ್, ಕರೆಕ್ಟಾಗಿ ಮೇಡಮು. ಬನ್ನಿ ಗೈಸ್, ಇವಾಗ ನಾವು ಫ್ರೆಶ್ ಅಪ್ ಆಗಿ ಇಬ್ರು ದೇವಸ್ಥಾನಕ್ಕೆ ಹೋಗ್ತೀವಿ ಇವತ್ತು ಒಟ್ಟಿಗೆ, ರಾಯರ ದೇವಸ್ಥಾನಕ್ಕೆ. ಸೊ ಬನ್ನಿ, ಟಿಫನ್ ಮಾಡ್ಬೇಕು ಇವಾಗ. ನಾನು ಓಟ್ಸ್ ಸ್ಟಾರ್ಟ್ ಮಾಡ್ತೇವೆ ಗೈಸ್. ಮೊಂಡೆ ಇದ್ದ ಗೈಸ್, ನಿಮ್ಗೆ ಹೇಳಲ್ಲ, ಯಾಕಂದ್ರೆ ಕಮೆಂಟ್ ಬೈದು ಬಿಡ್ತೀರಾ. ಅದನ್ನೇ ಹೇಳಲ್ಲ ಗೈಸ್. ಈಗ ಇದನ್ನು ಕೇಳಿ ಬೋರ್ ಆಗೈತೆ. ಅದ ನಿನ್ನ ಏನು ಎಕ್ಸ್ಪ್ಲೇನ್ ಮಾಡ್ಲಿಲ್ಲ ನಿಮಗೆ. ಇದನ್ನು ಕೇಳಿ ಬೋರ್ ಆಗಿದೆ ಅಂತ ನೆಕ್ಸ್ಟ್ ಚಿಕನ್ ಮಟನ್ ಕಬಾಬ್ ಮಾಡ್ಬೋಡು ಅಂತ. ನೆಕ್ಸ್ಟ್ ಮುಂಡೆಯಿಂದ ಕಂಪಲ್ಸರಿ. ಏನಾಗ್ಬಿಟ್ಟಿದೆ ನಾನು ಸ್ನಾನಕ್ಕೆ ಹೋಗ್ಬೇಕು. ನಾನು ಸ್ನಾನಕ್ಕೆ ಹೋಗೋಣ. ಅವಳಿಲ್ಲ ಜಾಸ್ತಿ ನಂಗೆ ಬೈತಾನೆ ಇರ್ತಾಳೆ. ಲೆಟ್ಸ್ ಗೋ ಈಗ ಟಿಫನ್ ಮಾಡೋಣ, ಸ್ನಾನಕ್ಕೆ ಹೋಗೋಣ, ಏನೋ ಪ್ಲಾನ್ ಮಾಡೋಣ. ಇರಿಟೇಷನ್ ತಗೋತಾ ಇದೀನಿ. ಇನ್ಸ್ಪಿರೇಷನ್ ಆಗಿಲ್ಲ ತಗೊಳ್ಳೋದು. ಸರಿ, ಫಸ್ಟ್ ನೀನ್ ಸ್ನಾನಕ್ಕೆ ಹೋಗಿಲ್ಲ ಅಂದ್ರೆ ಆಮೇಲೆ ನಾನು ಗೈಸ್, ಆಮೇಲೆ ಇವಳು ಸ್ನಾನಕ್ಕೆ ಹೋಗಿಲ್ಲ ಅಂತ ಅಂದ್ರೆ ನಾನು ಆಮೇಲೆ ನೋಡಿ ನನ್ನೇ ಕೇಳಿಸ್ತಾಳೆ. ಏನು ಮಾಡೋದು ನಾವು? ಫೈನಲಿ ನಾನು ದೇವಸ್ಥಾನ ರೆಡಿ ಆಗಿದ್ದೀನಿ. ಆಮೇಲೆ ಇವತ್ತು ತುಂಬಾ ಶೂಟ್ಸ್ ಇದೆ, ಶೂಟ್ಸ್ಗೆ ಹೋಗ್ಬೇಕು. ಇಲ್ಲಿ ನೋಡಿ ಅವಾಗಿಂದ ರೆಡಿ ಆಗ್ತವ್ರಿ. ಇನ್ನೊಂದು ತಿರುಗು ನೋಡಿ ಗೈಸ್, ದೇವಸ್ಥಾನಕ್ಕೆ ಬರೋಕ್ಕೆ ಇಷ್ಟು ರೆಡಿ ಆಗ್ತಾ ಇದ್ದಾರೆ ಮೇಡಮ್. ಹೋಗೋಣ ಬನ್ನಿ. ಇದಾದ್ಮೇಲೆ ಸ್ವಲ್ಪ ಶೂಟ್ಸ್ ಇದೆ, ಶೂಟ್ಸ್ ಮುಗಿಸ್ಬೇಕು, ದೇವಸ್ಥಾನ ಮುಗಿಸ್ಬೇಕು. ಮತ್ತೆ ಇನ್ನೊಂದು ಗೈಸ್ ಏನು ಅಂತಂದ್ರೆ ಸಪ್ರೇಟ್ ಲಾಗ್ ಮಾಡಬೇಕು ಅಂತ ಇದ್ದೀನಿ. ಆ ವ್ಲಾಗಲ್ಲಿ ನಿಮ್ಗೆ ತಿಳಿಸ್ತೀನಿ. ಬಟ್ ನೋಡೋಣ ಅಂದವೇ ಇದ್ರಲ್ಲೇ ಆಗುತ್ತೋ ಏನೋ ಎಲ್ಲ ಪ್ಲಾನ್ ಮಾಡ್ತೀನಿ. ಇವತ್ತು ಸಖತ್ ರಶ್ ಐತೆ ನೋಡಿ, ಫುಲ್ ರಶ್ ಇರುತ್ತೆ. ಬೆಳಗ್ಗೆನೇ ವ್ಲಾಗ್ ಮಾಡೋದು ಆಗಿಲ್ಲ. ಸೊ ಎಲ್ಲ ಮುಗಿಸ್ಕೊಂಡು ಹೆಂಗೆ ಅನಿಸಿದೆ ದೇವಸ್ಥಾನದಲ್ಲಿ? ಸರಿಗೆ ಅಲ್ಲಿ ಒಂದು ಇದೆ, ಅದನ್ನ ಓದ್ತಾಳೆ ನೋಡಿ. ಸಂಗದ ಮಳೆ ಬಂದಿರುತ್ತೆ. ಈಗ ನಿಂತೆ ಮಳೆ ಬರ್ತಿತ್ತು. ಅಡಿನ ಬೈತಾಳೆ ನನಗೆ ಆಲ್ರೆಡಿ ಬ್ಯಾಕ್ ಗ್ರೌಂಡ್ ಅಲ್ಲಿ. ನಾವು ಹುಚ್ಚ ಅಂತೆ.
ಗೈಸ್ ಈಗ ನನ್ನ ಶೂಟ್ಗೆ ಒಬ್ರು ಅಂದರೆ ವಿಡಿಯೋಗ್ರಾಫರ್ ಬರ್ತಾರೆ, ಗಿರೀಶ್ ಅಂತ, ಗಿರಿ ಬೈ ಅಂತ. ಸೊ ಅವ್ರಿಗೆ ವೆಯ್ಟ್ ಮಾಡ್ತೀನಿ. ಅವ್ರು ಬಂದ್ಮೇಲೆ ಸ್ವಲ್ಪ ಇನ್ನೊಂದು ಶೂಟ್ ಇದೆ, ಶೂಟ್ ಮುಗಿಸಿ 2 ಶೂಟ್ ಇದೆ ಗೈಸ್, ನಾನು ಬೇಗ ಮುಗಿಸ್ಬೇಕು. ಅವ್ರು ವೆಯ್ಟ್ ಮಾಡ್ತಿದ್ದೀನಿ. ಅವ್ರ ಗಾಡಿ ನನ್ನ ಗಾಡಿ ಇದೆಯಲ್ಲ, ಅವ್ರ ಗಾಡಿಯಲ್ಲಿ ಹೋಗ್ತಿದ್ದೀವಿ. ಬೆಳೆಸ್ಕೊ ಹೋಗುವ. ನಮ್ಮ ಗಿರೀಶ್ ಪೈ ಬಂದಿದ್ದಾರೆ. ಹಾಯ್ ಮಾಡಿ ಸರ್ ನನಗೆ. ಗಾಡಿ ಬಿಟ್ಬಿಟ್ರೆ ಆಗ್ಬಿಟ್ರೆ ಆಮೇಲೆ ನಾವು ಹೋಗ್ಬಿಡ್ತೀವಿ, ಆಮೇಲೆ ನೀವು ವಿಡಿಯೋ ಮಾಡ್ತಿರಲ್ಲ ಅವನಿಗೂ. ಎಲ್ಲಾರು ಅವ್ರ ಪಾಪು ಮಾನ ಇಲ್ಲ ಅವ್ರ ಚಿನ್ನಮ್ಮನ್ ತೋರಿಸ್ತಾರೆ. ನಮ್ ಬೆಸ್ಟಿನ್ ತೋರಿಸ್ತೀನಿ ನೋಡಿ, ಇವನೇ ನಮ್ ಬೆಸ್ಟಿ. ಅಯ್ಯೋ ಟ್ರೋಲ್ಗೆ ಮಾಡೋದು ಬಾಯ್. ಮನೆಗೆ ಶೂಟ್ ಇದೆ, ಶೂಟ್ಗೆ ಹೋಗೋಣ. ಲೊಕೇಶನ್ ತೋರಿಸ್ತೀನಿ. ಫ್ಯೂಲ್ ಹಾಕ್ಸ್ಬೇಕು ಅಂತ ಹೋಗ್ತೀನಿ. ಒಂದ್ ಸ್ವಲ್ಪ ಹಂಗೆ ಕೈ ಸಜೆಸ್ಟ್ ಮಾಡ್ಕೊಳ್ಳಿ ನೀವು ವ್ಲಾಗಲ್ಲಿ ಹೊಸಾಗಿ ನೋಡ್ತಿದ್ರೆ. ಈ ಗಾಡಿ ಫ್ಯೂಲ್ ಹಾಕ್ಸಾಯ್ತು, ಈಗ ಹೊರಡುವ ಲೆಟ್ಸ್ಕೋ. ಈಗ ಶೂಟ್ ಅಲ್ಲೇ ನಿಮಗೆ ಸಿಗ್ತೀನಿ. ಅದು ಶೂಟ್ ಬೇರೆ ಬ್ಲಾಗ್ ಮಾಡೋದು ಏನು ಅಂತ ಪ್ಲಾನ್ ಮಾಡ್ತಿದ್ದೆ. ಅದೊಂದು ಪ್ಲಾನ್ ಮಾಡಿ ಫುಲ್ ಟೋಟಲ್ ಇನ್ನೊಬ್ರು ಕ್ಯಾಮ್ರಾಮೆಂಟು ಸರಿ ಲಾಗ್ ಮಾಡಿವೆ. ಸೊ ನೋಡೋಣ ಬನ್ನಿ, ಎಲ್ಲೋ ಪ್ಲಾನ್ ಮಾಡ್ತೀವಿ. ಇಲ್ಲಿ ಗಾಡಿನ ಈಗ ಅಯ್ಯೋ ಮತ್ತೆ ಎಳಿತಾನೆ, ಇನ್ನೂ ಎಳಿತಾನೆ. ಈಗ ಸಕ್ಕತ್ ಎಳಿತಾನೆ ಇವಾಗ. ಹಿಂಗೆ ಹೇಳ್ದಿನಿ ಚಿಕ್ಕಮ್ಮಿ ನೋಡಿ. ಇವಾಗ ನಾನು ಹೇಳ್ತಿರೋದು ಹಿಂಗೆ ಎಳಿದ್ರೆ ಏನ್ ಪ್ರಾಬ್ಲಮ್ ಆಗುತ್ತೆ ಹೇಳ್ರಿ. ನೋಡಿ ಇಲ್ಲಿ ಇಂಥ ಗಾಡಿಗಳಿಗೆ ನೀನ್ ಯಾಕೆ ಹಿಂಗ್ ಬಚ್ಚಿದಲ್ಲ, ಇಂಥ ಗಾಡಿಗಳಿಗೆ ಎಳ್ದಾಡ್ದಾಗ ಪ್ರಾಬ್ಲಮ್ ಆಗುತ್ತೆ ಅವೆಲ್ಲ. ಅಣ್ಣ ಹಿಂದಿನ ಅಣ್ಣ ಈ ತರ ನಮ್ಮ ಅಪ್ಪನ ಹಿಂಗೆ ಓಡಿಸ್ತಾ ಇದ್ರು ಗಾಡಿನ. ಸ್ಟಾಪ್ ಕೊಡ್ತಾ ಇದ್ದೀರಲ್ಲ, ಈ ತರ ಎಲ್ಲ ಸ್ಟಾಪ್ ಕೊಟ್ಟಾಗ ಶೂಟ್ ಎಲ್ಲ ಮುಗೀತು. ಈಗ ಊಟ ಮಾಡೋಣ ಅಂತ ಬಂದಿದ್ದೀವಿ. ಈಗ ಊಟ ಏನು ಹೇಳ್ತಾರೋ ಊಟ ಮಾಡಿ ಅವ್ರು ಊಟ ಹಾಕಿಸ್ಬಿಟ್ಟು ಮತ್ತೆ ಇನ್ನೊಂದು ಶೂಟ್ ಇದೆ, ಶೂಟ್ಗೆ ಹೋಗ್ಬೇಕು. ಇಳ್ಸ್ಕೊ ಚಪಾತಿ ಮತ್ತೆ ಬೈ ಸ್ಟಾರ್ಟ್ ಮಾಡೋರು ಬ್ಯಾಟಿಂಗ್. ಇವಾಗ ಅದೆಲ್ಲ ಕೆಲಸ ಮುಗಿಸ್ಕೊಂಡು ಬಂದ್ವಿ ಕ್ಲಾಸ್ ಕಡೆ. ನನ್ನ ಕ್ಲಾಸ್ ಪೇಂಟ್ ಕೆಲಸ ನಡೀತಾ ಇದೆ. ಆದಷ್ಟು ಬೇಗ ಮುಗಿಸ್ಬಿಡ್ಲಿ ಅಂತ ಕೇಳ್ಕೊತಿದ್ದೀನಿ. ಈಗ ಇದೆಲ್ಲ ಮುಗಿಸ್ಬಿಟ್ರೆ ಅಣ್ಣ ಸ್ಟಾರ್ಟ್ ಮಾಡ್ತೀರಾ? ತಂದ್ರ ಪೇಂಟ್ ತಂದೇ ಬಿಟ್ರಾ? ಅಯ್ಯೋ ಪೇಂಟ್ ನೋಡಿ ಚೆಕ್ ಮಾಡ್ತಾ ಇದೀವಿ. ನಾನು ಕೇಳಿದ್ದೆ ಪಿಚ್ ವೈಟು ಬೈ, ಅದೆಲ್ಲ ನಾನು ಈ ವೈಟ್ ಕೇಳಿದ್. ನನಗೆ ಈ ವೈಟ್ ಬೇಕಿರೋದು, ಆ ವೈಟ್ ಅಲ್ಲ. ನೋಡಿ ಎಲ್ಲ ವೈಟ್ ಬಾರಪ್ಪ, ಇಲ್ಲಿ ಲಿಂಕ್ ನೋಡು ಬಾ ಯಾವ ಕಲರ್ ಅಲ್ಲಿ ಆ ಗೋಡೆ ಕಾಣ್ತಿದ್ದು. ಇವಾಗ ಅದೆಲ್ಲ ಕೆಲಸ ಮುಗೀತು. ಅದು ಪೇಂಟ್ ನಾನು ಬರ್ತಾ ಹೋಗಿದ್ದೀರ ಅನ್ಕೊಳ್ರಿ. ಇವಾಗ ನಾನು ಪೇಂಟ್ ಫುಲ್ಲು ಒಂಥರ ಆಗ್ಬಿಡೋದು ಗೈಸ್. ಸೊ ಮೆಸ್ಸಿ ಆಗ್ಬಿಡೋದು. ಸೊ ಅದಕ್ಕೋಸ್ಕರ ಈಗ ಪೇಂಟು ಚೆಕ್ ಮಾಡ್ಕೊಂಡು ಈಗ ಗಿರಿ ಬೈ ನಾವು ಹೊರಟಿದ್ದೀವಿ, ಶೂಟ್ಗೆ ಹೋಗ್ಬೇಕು ಗೈಸ್. ಎಷ್ಟು ಅಪರೂಪ ದಿನ ಆದ್ಮೇಲೆ ಈ ಜಾಗಕ್ಕೆ ವಾಲಿಬಾಲ್ ಆಡಂತ ಇವಾಗ ಕಾಣಿಸ್ತಾನೆ ಇಲ್ಲ. ಇವ್ ನೋಡಿ ಇವನು ಟಾಚ್ ಬಿಟ್ಕೊಳ್ತಿಂಟು ಗೈಸ್. ನೋಡಿ ಎಂತ ಜಾಗಕ್ಕೆ ಬಂದು ವಾಲಿಬಾಲ್ ಆಡ್ಕೊಂಡು ಹೋಗ್ತಾ ಇದೀವಿ ಗೈಸ್. ಗೈಸ್ ಈಗ ಅದೆಲ್ಲ ಮುಗಿಸ್ಕೊ ಬಂದಾದ್ಮೇಲೆ ಶೂಟ್ ಮುಗಿಸ್ಕೊ ಬಂದಾದ್ಮೇಲೆ ವಾಲಿಬಾಲ್ ಅಂತ ಬಂದ್ವಿ. ಅಯ್ಯೋ ನನ್ನ ಗಾಡಿಯಲ್ಲಿ ಇಲ್ಲಿ ನನ್ನ ಗಾಡಿ ಒಂದೇ ಅಂತ ಹೇಳಿ ಪಾಪ. ಅಯ್ಯೋ ಏನೋ ಕಾಣಿಸ್ತೀರಾ. ಬನ್ನಿ ಗೈಸ್ ಈಗ ಹೋಗಿ ಮನೆಗೆ ಹೋಗುವ. ಅವಳು ಬೇರೆ ಫೋನ್ ಮಾಡ್ತಾವಳೆ. ರೀಲ್ಸ್ ಎಡಿಟಿಂಗ್ ಇದೆ, ಶೂಟ್ಸ್ ಎಡಿಟಿಂಗ್ ಇದೆ, ಎಲ್ಲ ಮಾಡಬೇಕು. ಲೆಟ್ಸ್ ಗೋ ಗೈಸ್, ಬನ್ನಿ ಹೊರಡುವ. ವಾಲಿಬಾಲ್ ಸೋಲ್ಸ್ಬೇಕು, ಕರ್ಕೊಂಬತ್ತಾನೆ ಹಿಂದೆ ಬರ್ತೀರೋನು. ಇಲ್ಲ ಗೈಸ್ ಇವತ್ತು ಲಾಗಲ್ಲ ಸೋತಿದೀವಲ್ವಾ, ನಾಳೆ ಆಗ ಗೆಲ್ತೀನಿ ನೋಡಿ. ಲೆಟ್ಸ್ ಗೋ ಬನ್ನಿ. ನೋಡಿ ನನ್ನ ಬೇಬಿ ಒಬ್ಬಳೆ ಆರಾಮಾಗಿ ನಿಂತಾಳೆ. ನನ್ನಂತ ಗಾಡಿ ಅಂತ ಇರೋ ಐಟಮ್ ಎಲ್ಲ ಇಷ್ಟು ಕಾಣ್ತವೆ, ಮುದ್ದುಗಳಿವೆಲ್ಲ. ಬನ್ನಿ ಹೋಗುವ, ಲೆಟ್ಸ್ ಗೋ. ಇವತ್ತು ಫೈನಲಿ ನಾವು ಇಷ್ಟು ದಿವಸದಿಂದ ಐಪ್ಯಾಡ್ಗೆ ನಾವು ಟೆಂಪರ್ ಗ್ಲಾಸ್ ಹಾಕ್ಸ್ಬೇಕು ಅಂತ ಓಡಾಡ್ತಿದ್ವಿ. ಸೊ ಇವತ್ತು ನಮ್ಮ ಸ್ಪೆಷಲಿಸ್ಟ್ ಅವರು, ನಮ್ಮನೆ ಆಲ್ರೌಂಡ್ ಸ್ಪೆಷಲಿಸ್ಟ್ ಅವರು ಇವತ್ತು ಅದಕ್ಕೆ ಟೆಂಪರ್ ಗ್ಲಾಸ್ ಹಾಕ್ಸ್ಬೇಕು ಅಂತಿದ್ದಾರೆ. ಫೈನಲಿ ನಮ್ಮ ಐಪ್ಯಾಡ್ಗೆ ಟೆಂಪರ್ ಗ್ಲಾಸ್ ನಾವೇ ಫಿಕ್ಸ್ ಮಾಡ್ತಿದ್ದೀವಿ. ಏನು ಒಮ್ಮೆ ಇದು ಅದು ವೆಟ್ಟು ಫಸ್ಟ್ ಕ್ಲೀನ್ ಮಾಡ್ಕೋಬೇಕು ಅನ್ಸುತ್ತೆ. ಫಸ್ಟ್ ಕ್ಲೀನ್ ಮಾಡಬೇಕು, ಅದಾದ್ಮೇಲೆ ಡ್ರೈ ಮಾಡ್ಕೋಬೇಕು. ಈಗ ಇವತ್ತು ಹೆಂಗೆ ಪಾಪಮ್ಮ ಅದಕ್ಕೆ ಎಲ್ಲ ಅಪ್ಲೈ ಮಾಡ್ತಾರೆ ನೋಡಿ ಐಪ್ಯಾಡ್ಗೆ ಟೆಂಪರ್ ಗ್ಲಾಸ್ನ. ಇದೇನಿದು? ಯೂಸ್ ಟು ಕ್ಲಿಯರ್ ದಿ ಡಸ್ಟ್ ಆನ್ ದಿ ಸ್ಕ್ರೀನ್. ಡಸ್ಟ್ ಕ್ಲೀನ್ ಮಾಡ್ಕೊಳ್ಳೋಕೆ ಗೈಸ್ ಈ ಥರ ಕೊಟ್ಟಿರ್ತಾರೆ ನೋಡಿ. ಈ ಥರನಾ? ನೋಡಿ ಕ್ಲೀನ್ ಆಯ್ತಲ್ವಾ? ಸ್ಟಿಕ್ಕರ್ ಇದು, ಇದ್ರಲ್ಲಿ ಕ್ಲೀನ್ ಆಗುತ್ತಾ? ನಾನು ನಿನ್ನ ನೋಡ್ಕೊಂಡು ಮತ್ತೆ ಅದ್ರಲ್ಲಿ ಬರ್ತಾವ್ರಲ್ಲ ಡಸ್ಟ್ ಅಬ್ಸರ್ವರ್. ಬಿಸಾಕ್ಬಿಡು ಗೈಸ್ ಅದನ್ನ. ಪ್ರೊಫೆಷನಲ್ ಫಾರ್ ಕ್ಲೀನಿಂಗ್ ಸ್ಕ್ರೀನ್ ಅಡಿಷನ್ ಟು ಆಯಿಲ್. ಫಸ್ಟು ವೈಪ್ಸ್. ಏನಿದು ಕಾಶನಿ ಹಿಯರ್. ಫಸ್ಟು ಇದರಲ್ಲಿ ಕ್ಲೀನ್ ಮಾಡಬೇಕು. ನೋಡಿ ಇಲ್ಲಿ ಏನೇನು ಕೊಟ್ಟವ್ರೆ. ಫಸ್ಟ್ ಕ್ಲೀನ್ ಮಾಡ್ಬೇಕಂದ್ರೆ ಸುಮ್ ಸ್ಮೆಲ್ ಮಾಡಬಾರ್ದಮ್ಮ ಅದೆಲ್ಲ.
ಹಾಂ ಇದು ಪಕ್ಕ ಅಲ್ವಾ ಫಸ್ಟ್ ಅಯ್ಯೋ ನೀಟಾಗಿ ಇದನ್ನ ಕ್ಲೀನ್ ಮಾಡ್ಕೋಬೇಕು ಗೈಸ್. ಈಗ ಮೊಬೈಲ್ ಹ್ಯಾಂಡಲ್ ಮಾಡಿಸ್ರೆ ಈಸಿ ಆಗೋದು, ಬಟ್ ಪಾಪಮ್ಮ ನಾನೇ ಮಾಡ್ತೀನಿ ಅಂತ ಅಂದ್ಲು. ಸೊ ಪ್ಲಾನ್ ಮಾಡಿದ್ದೀವಿ. ನಮ್ಗೆ ಏನಾದ್ರು ಒಂದು ಕಂಟೆಂಟ್ ಕೊಡ್ತಾ ಇರ್ತಾರೆ ನಮ್ಮ ಬಾಸ್. ಇವತ್ತು ಕಂಟೆಂಟ್ ಏನಪ್ಪ ಅಂತ ಯೋಚನೆ ಮಾಡ್ತಾ ಇದ್ದೆ. ನೀಟಾಗಾಯಿತು. ನೆಕ್ಸ್ಟ್ ಅದನ್ನು ಡ್ರೈ ವೆಟ್ಟು ಅಲ್ವಾ ಅದು. ನೆಕ್ಸ್ಟ್ ಡ್ರೈ ಇದು ವೆಟ್ಟು ಒಂದು ಗೈಸ್, ಇದು ವೆಟ್ಟು ನಾನು ಹಿಡ್ಕೊಂಡಿರ್ತೀನಿ ಕೈಯಲ್ಲಿ. ಕ್ಯಾಮ್ರಾ ಮೇಲೆ ನೀಟಾಗಿ ಒರೆಸೋಣ ಫಸ್ಟ್ ಗೈಸ್. ಈಗ ಐಪ್ಯಾಡು ಐಫೋನ್ ಎಲ್ಲ ಜಾಸ್ತಿ ಆಗ್ಬಿಡ್ತು ಗೈಸ್ ಪ್ರೈಸು. ಕ್ಲೀನ್ ಆಗೋದು ನೀಟಾಗಿ ವಾಶ್ ಮಾಡಬೇಕು ಗೈಸ್. ಐಪ್ಯಾಡ್ನ ನಾವು ಟೆಂಪರ್ ಗ್ಲಾಸ್ ಈಗ ಹಾಕೋದು ಅಂತ ಹೇಳ್ಕೊಡ್ತೀನಿ. ಇದು ತೆಗಿಬೇಕಾಗಿತ್ತು ನೋಡು. ನೀವು ಬುದ್ಧಿವಂತರಲ್ವಲ್ಲ, ನಮ್ಮ ಜೊತೆ ಸೇರಿ ಬುಕ್ ದಡ್ಡರಾಗ್ಬಿಟ್ಟಿದ್ದೀರಲ್ಲ. ಥೂ, ನಿಮ್ಮ ಜೊತೆ ಸೇರಿ ನಾನು ದಡ್ಡಾಗ್ಬಿಟ್ಟಿದ್ದೀನಲ್ಲ. ಹಂಗೆ ಬಿಸಾಕ್ತವಳೆ ಗೈಸ್. ಈಗ ಫಸ್ಟ್ ವೆಟ್ ಮಾಡಬೇಕು. ಹಿಂಗೆ ಎಲ್ಲ ಕಡೆ ಹಿಂಗೆ ಕ್ಲೀನ್ ಮಾಡಿ, ಅವಾಗ ಡಸ್ಟ್ ಏನೇ ಇದ್ರೂ ರಿಮೂವ್ ಆಗುತ್ತೆ. ಅವಾಗ ಗ್ಲಾಸು ಸರಿಯಾಗಿ ಕೂರುತ್ತೆ ಅಂತ ಗೈಸ್. ಇಷ್ಟು ದಿನ ಇದನ್ನು ಯೂಸ್ ಮಾಡಬೇಕು, ಏಟ್ ಮಾಡಬೇಕಾದ್ರೆ ಭಯ ಆಗ್ತಿತ್ತು, ಎಲ್ಲಿ ಹೊಡೆದೋಗ್ಬಿಡುತ್ತೋ ಟೆಂಪರ್ ಗ್ಲಾಸ್. ಅಬ್ಬಮ್ಮ ಇವಳು ಯೂಸ್ ಮಾಡ್ಬೇಕಾದ್ರಂತೂ ಭಯದಲ್ಲೇ ಯೂಸ್ ಮಾಡ್ತಿದ್ಲು. ಸೊ ಅದಕ್ಕೋಸ್ಕರ ಇದನ್ನ ಆರ್ಡ್ರ್ ಮಾಡಿ ಫೈನಲ್ ತರಿಸ್ಕೊಂಡಿದ್ದೀವಿ. ಹಾಳು ಮಾಡೋದಲ್ಲ, ನೀಟಾಗಿ ಯೂಸ್ ಮಾಡೋದು. ಇದು ಕ್ಲೀನ್ ಆಯಿತು ನೋಡು, ಇಲ್ಲಿ ಸ್ಕ್ರಾಚಸ್ ಎಲ್ಲ ಆಗಿದೆ. ಡಿಸ್ಪ್ಲೇ ಕಾಸ್ಟ್ಲಿ ಗೈಸ್. ಡಿಸ್ಪ್ಲೇ ಹೊಸ ಫೋನ್ ತಗೋಬೋದಲ್ಲ ಅಪ್ಪಮ್ಮ. ಡಿಸ್ಪ್ಲೇ ಎಲ್ಲ ಐಪ್ಯಾಡ್ ಕಾಸ್ಟ್ಲಿ ಇರೋದ್ರಿಂದ ಕೇರ್ ಆಗಿ ನೋಡಬೇಕು. ಮಗು ನೋಡೋದನ್ನು ನೋಡಿ ಗೈಸ್, ಎಷ್ಟು ನೀಟಾಗಿದೆ. ನೀಟೇನಾಗಿಲ್ಲ, ಕೈಯೆಲ್ಲ ಒರೆಸಿದ್ರೆ ನೀಟ್ ಆಗ್ತಿದೆ, ಅದಕ್ಕೆ ಕೈಯಲ್ಲೇ ಕೊಟ್ಟರೋದನ್ನ ಕೈಯಲ್ಲಿ ಮತ್ತೆ ಅಯ್ಯೋ ಗೈಸ್. ಇಂಥವ್ರು ನೋಡ್ಕೊಂಡು ನೀವು ಕೆಲಸ ಮಾಡಬೇಡಿ. ಈಗ ಫೈನಲಿ ಗಾಯ್ಸ್, ಫೈನಲಿ ಅಫಿಷಿಯಲಿ ನಮ್ಮ ಐಪ್ಯಾಡಿಗೆ ಇವತ್ತು ಕವರ್ ಆಯ್ತಿದೆ. ಚೆನ್ನಾಗಿಲ್ವಾ? ಅಷ್ಟು ವಾಶ್ ಮಾಡ್ಕೋಬೇಕು ಅನ್ಸುತ್ತೆ ಡೆಟಾಲ್ ಹಾಕೊಂಡು. ಏನು ಗೈಸ್ ಪಕ್ಕ ಕುಣಿಸ್ತವ್ರೆ. ಇವ್ ಗೈಸ್ ಹಿಂಗೆ ಅವ್ರ ಅಂಗಡಿ ಕೂರ್ಸೋದು. ಸ್ವಲ್ಪ ಇರಬೇಕು. ಏನೇಡ ಅದು ಬ್ಲೇಡ್ ಇದ್ದಿದ್ರೆ ಕರೆಕ್ಟ್ ಆಗ್ತಿತ್ತು ಅಲ್ವಾ? ಬ್ಲೇಡ್ ಬದಲು ಇದ್ದಾಗ ಬಿಡಕ್ಕೂಮ ಹಿಂಗೆ. ನಾವು ಪ್ಲೇಯರೇ ಸರ್, ಕೈಯಲ್ಲಿ ಹಾಕ್ಬೋದಾಗಿತ್ತು. ಹಿಂಗೆ 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 ಅವರು ಮಾಡೋದು. ಇಲ್ಲಿ ನಿಮಗೆ ಕಾಣಿಸ್ತಿರ್ಬೇಕು, ಅಲ್ಲಿ ಒಂಥರ ಇದಾಗುತ್ತೆ. ಅದು ಪರ್ಫೆಕ್ಷನ್ ಆಗಿ ಕೂರ್ಬೇಕು ಗೈಸ್. ಇದು ಕಷ್ಟಪಟ್ಟು ಕೂಡಿಸ್ತಿದ್ದಾರೆ. ಈಗ ಬಂದು ಈಗ ಒಂಚೂರು ಮಾರ್ಕ್ ಬಂದ್ರೆ ಬೇಜಾರಾಗ್ಬಿಡುತ್ತೆ. ಬಂದ್ಬಿಡ್ತು ಗೈಸ್, ಇಲ್ಲಲ್ವಾ? ಗೈಸ್ ಪಕ್ಕ ಕುಣಿಸಿದ್ರು. ಇದೊಂದು ಮಾರ್ಕ್ ನೋಡೋಣ ಏನ್ ಮಾಡ್ತಾರೆ ಅಂತ. ಗೈಸ್ ನೋಡಿದ್ವಿ, ಒಂದೇ ಮಾರ್ಕ್ ಇಲ್ಲಲ್ವಾ? ಆಯ್ತಾ? ಚಾನ್ಸ್ ಇಲ್ಲ. ಇದೇನು ಮತ್ತೆ ಫಿಂಗರ್ ಮಾರ್ಕ್ ಅದು. ಭಯ ಪಡಿಸ್ಬಾರ್ದಪ್ಪ ಮರೀಶು. Hey guys, claps. ಫೋಕಸ್ ಹೊಡೆಸ್ತೀವಿ ಗೈಸ್. ನಾನು ಗೈಸ್ ಈಗ ಮತ್ತೆ ಸಣ್ಣ ಆಗ್ತಾಳೆ, ಊಟ ತಿಂಡಿ ಬಿಡ್ತಾಳೆ, ಸ್ನ್ಯಾಕ್ಸ್ ಜಾಸ್ತಿ ಫೋನ್ ಯೂಸ್ ಆಗ್ತಿದೆ ಅವಳು. ಸ್ವಲ್ಪ ಈ ಕಡೆ ಬಂತು ಆದ್ರೆ ಪರವಾಗಿಲ್ಲ, ಚೆನ್ನಾಗಿದೆ. ಸ್ವಲ್ಪ ಈ ಕಡೆ ಬಂತು ಅಂತಂದ್ರೆ ಅದಿರೋದೇ ಸಿಸ್ಟಮ್ ಆಯ್ತದು. ಇಲ್ಲ ಇಲ್ಲಿ ಹಿಂಗಾಯ್ತು, ಇದು ಉಲ್ಟಾ ಪಲ್ಟಾ ಆಯ್ತು. ತೆಗಿಲ್ಲ ಮತ್ತೆ ಉಲ್ಟಾ ಪಲ್ಟಾ ಮಾತ್ರ ಇಲ್ಲಿ ಕರೆಕ್ಟಾಗಿ ಇಲ್ವಾ? ಕರೆಕ್ಟಾಗಿ ಹಾಕಿದ್ಯಾ? ಕ್ಯಾಮ್ರಾ ಕರೆಕ್ಟಾಗಿ ಮಾಡಿದ್ಯಾ? ಅಯ್ಯೋ ನಮ್ಮ ಪಾಸ್ವರ್ಡ್ ಕೊಡಿ ಗೈಸ್ ನನಗೆ. ಹಂಗೆ ಇರಲಿ, ಸ್ವಲ್ಪ ಅಂಟ್ಕೊಳ್ಬೇಕು, ಅದಕ್ಕೆ ಹಿಂಗೆ ಬಿಡಬೇಕು. ಪೌಚ್ ಹಾಕಿ ಇಷ್ಟ ಗಂಟ ಬೇಡ ಪೌಚ್ ಹಾಕ್ಬರ್ಸ್ಕೊಂಡಿರು. ಯಾಕೆ? ಸೊ ಇದ್ರಲ್ಲಿ ಅವನಿಗೆ ಗೈಸ್ ಹೆಣ್ಮಕ್ಳು ನಮ್ಮ ಹೇಳಿದ್ ಮತ್ತೆ ಕೇಳಲ್ಲ.
ಓಕೆ ಗಾಯ್ಸ್, ಐ ಹೋಪ್ ಇವತ್ತಿನ ವ್ಲಾಗ್ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದೆ ಏನಾದ್ರು ವಿಡಿಯೋ ಇದ್ರೆ ನಿಮ್ಗೆ ಇನ್ನೂ ಹಾಕ್ತೀನಿ, ವೆಯ್ಟ್ ಮಾಡ್ತೀರಿ. ಬ್ಲಾಗ್ ಏನು ಮಾಡಿಲ್ಲ ಹಂಗ ನಮ್ಮ ಪಾಪ ಅಫಿಷಿಯಲ್ ಆಗಿ ಬ್ಲಾಗ್ ಏನು ಮಾಡ್ತಿದ್ದಾರೆ ಅಂದಮೇಲೆ ಹೇಳು. ಓಕೆ ಗಾಯ್ಸ್, ಈ ವ್ಲಾಗ್ ಇಷ್ಟ ಆಗಿದ್ರೆ ಐ ಹೋಪ್ ಈ ವ್ಲಾಗ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ವಾಚ್ ಮಾಡಾದ್ಮೇಲೆ ನೆಕ್ಸ್ಟ್ ವಿಡಿಯೋಗೆ ವೇಟ್ ಮಾಡ್ತೀರಿ. ನೆಕ್ಸ್ಟ್ ವಿಡಿಯೋಗೆ ವೇಟ್ ಮಾಡ್ತೀರಿ. Love you till then, take care. ಬಾಯ್.